ಸ್ನೇಹಿತರೆ ನಮಸ್ಕಾರ. ನಾನು ಜಿ ಟಿ ಸತ್ಯನಾರಾಯಣ್ ಕರೂರ್ ತುಮರಿಯಿಂದ ಮಾತಾಡ್ತಾ ಇದ್ದೇನೆ. ಜಿ ಟಿ ವಿತ್ ಟ್ರೂತ್ ಮಾಲಿಕೆಯಲ್ಲಿ 29ನೇ ಹೆಜ್ಜೆಯನ್ನು ದಾಖಲಿಸ್ತಾ ಇದ್ದೇನೆ. ಇವತ್ತು ಜನವರಿ 1, 2021. ಹಳೆ ಕ್ಯಾಲೆಂಡರ್ ಹೋಗಿ ಹೊಸ ಕ್ಯಾಲೆಂಡರ್ ನಮ್ಮ ಮನೆಗೆ ಬಂದಿದೆ. ಆ ಮೂಲಕವಾಗಿ ಹೊಸ ವರ್ಷ ಆರಂಭಗೊಂಡಿದೆ. 2020ರ ಕಹಿ ನೆನಪುಗಳು ಇಡೀ ದೇಶಾದ್ಯಂತ, ಇಡೀ ವಿಶ್ವಾದ್ಯಂತ ಹಲವು ರೀತಿಯಲ್ಲಿ ಇದ್ದಾವೆ. ಇಂತಹ ಹೊತ್ತಿನಲ್ಲಿ 2021ಕ್ಕೆ ಹೊಸ ನಿರೀಕ್ಷೆಗಳೊಂದಿಗೆ, ಹೊಸ ಕನಸುಗಳೊಂದಿಗೆ, ಹೊಸ ಉತ್ಸಾಹದೊಂದಿಗೆ ಜೀವ ಜಗತ್ತಿನ ನೆಮ್ಮದಿಯನ್ನು, ಶಾಂತಿಯನ್ನು ಬಯಸುತ್ತಾ ನಾವು ಮುನ್ನಡೆಯೋಣ ಎನ್ನುವ ಆಶಯದೊಂದಿಗೆ ನಾನಿವತ್ತು ಒಂದು ಪುಸ್ತಕದ ಬಗ್ಗೆ ಮಾತಾಡಲಿಕ್ಕೆ ನಿಮ್ಮ ಜೊತೆಗೆ ಬಂದಿದ್ದೇನೆ. ಇವತ್ತು ಹೊಸ ವರ್ಷವನ್ನು ನಾನು ಸ್ವಾಗತಿಸ್ಕೊಳ್ತಾ ಇರೋದು ನೆರ್ಕೆಗೋಡೆಯ ರತ್ನ ಪಕ್ಷಿ ಎನ್ನುವ ಕವನ ಸಂಕಲನದೊಂದಿಗೆ. ನೆರ್ಕೆಗೋಡೆಯ ರತ್ನ ಪಕ್ಷಿ ಎನ್ನುವ ಕವನ ಸಂಕಲನದೊಂದಿಗೆ. ಈ ಕವನ ಸಂಕಲನವನ್ನು ನಮ್ಮ ಕೈಗೆ ಇಡ್ತಾ ಇರ್ತಕ್ಕಂಥವರು ತಳಮಳ ಪ್ರಕಾಶನ ಕೊಪ್ಪಳ ಇವರು. ತಳಮಳ ಪ್ರಕಾಶನ ಕೊಪ್ಪಳ ಇವರು. ಈ ಕವಿತೆ, ಕವನ ಸಂಕಲನದ ಕವಿ ನಮ್ಮ ಪ್ರೀತಿಯ ಶಿವಮೊಗ್ಗದ ಪತ್ರಕರ್ತರು, ಕವಿ, ರಂಗಕರ್ಮಿ ಹಾಗೂ ಜನಪರ ಹೋರಾಟಗಾರರಾಗಿರ್ತಕ್ಕಂತಹ ಶ್ರೀಯುತ ಟೆಲೆಕ್ಸ್ ರವಿಕುಮಾರ್ ಅವರು. ಟೆಲೆಕ್ಸ್ ರವಿಕುಮಾರ್ ಅವರು ಶಿವಮೊಗ್ಗ ಜಿಲ್ಲೆಯ ಪ್ರಮುಖ ಪತ್ರಕರ್ತರಲ್ಲಿ ಒಬ್ಬರು. ಜೊತೆಯಲ್ಲಿ ಟೆಲೆಕ್ಸ್ ಪತ್ರಿಕೆಯ ಸಂಪಾದಕರು ಕೂಡ ಹೌದು. ಅದರ ಜೊತೆಯಲ್ಲಿ ಇವರ ಸಾಹಿತ್ಯಕ್ಕೆ, ಇವರ ಒಟ್ಟು ವ್ಯಕ್ತಿತ್ವಕ್ಕೆ 2004ರಲ್ಲಿ ರಾಜ್ಯ ಮಟ್ಟದ ಬೆಳಗಲಿ ಸಾಹಿತ್ಯ ಪ್ರಶಸ್ತಿ, 2006ರಲ್ಲಿ ಕಾರ್ಯನಿರತ ಪತ್ರಕರ್ತ ಸಂಘದ ರಾಜ್ಯ ಮಟ್ಟದ ಗಿರಿಧರ ಪ್ರಶಸ್ತಿ, 2007ರಲ್ಲಿ ಮಂಡ್ಯ ಯುವ ಬರಹಗಾರರ ಬಳಗದ ರಾಜ್ಯ ಮಟ್ಟದ BM ಶ್ರೀ ಕಾವ್ಯ ಪುರಸ್ಕಾರ, ಪತ್ರಿಕೋದ್ಯಮದಲ್ಲಿ ಗಣನೀಯ ಸಾಧನೆಗಾಗಿ ಕರ್ನಾಟಕ ಸರ್ಕಾರದ 2014ನೇ ಸಾಲಿನ ಪ್ರತಿಷ್ಠಿತ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ, 2018ರಲ್ಲಿ ಚೊಚ್ಚಲ ಕವನ ಸಂಕಲನವಾದ ನಂಜಿಲ್ಲದ ಪದಗಳಿಗೆ ರಾಜ್ಯ ಮಟ್ಟದ ವಿಭಾ ಸಾಹಿತ್ಯ ಪ್ರಶಸ್ತಿ ಮತ್ತು ಈ ಕವನ ಸಂಕಲನಕ್ಕೆ 2018ರಲ್ಲಿ ರಾಜ್ಯ ಮಟ್ಟದ ಮುಳ್ಳೂರು ನಾಗರಾಜ ಪ್ರಶಸ್ತಿ ಮತ್ತು ಹಾಸನದ ಮಾಣಿಕ್ಯ ಪ್ರಕಾಶನದ ರಾಜ್ಯ ಮಟ್ಟದ ಕಾವ್ಯ ಮಾಣಿಕ್ಯ ಪ್ರಶಸ್ತಿಯನ್ನು ಈ ಕವನ ಸಂಕಲನವು ಕೂಡ ಪಡೆದುಕೊಂಡಿದೆ. ಈ ಮುಖಾಂತರವಾಗಿ ಈ ಕವನ ಸಂಕಲನವನ್ನು ನಿನ್ನೆಯಿಂದ ಕೈಗೆತ್ತಿಕೊಂಡು ಓದ್ತಾ ಹೋದಾಗೆ ಕವಿಯೊಬ್ಬನ ಅಂತರಂಗ ಹೊರ ಜಗತ್ತಿಗೆ ತೆರೆದುಕೊಳ್ಳುವ, ಜಗತ್ತಿನ ವಿದ್ಯಮಾನಗಳಿಗೆ, ಜಗತ್ತಿನ ನೋವು ನಲಿವುಗಳಿಗೆ ಕವಿಯೊಬ್ಬನ ಅಂತರಂಗ ಹೇಗೆ ಸೂಕ್ಷ್ಮ ಸ್ಪಂದನೆಯನ್ನು ನೀಡಿದೆ, ಅಲ್ಲಿರ್ತಕ್ಕಂಥ ಅಸಮಾನತೆ, ಕ್ರೌರ್ಯಗಳ ವಿರುದ್ಧ ಯಾವ ಮಟ್ಟದ ಅಸಹನೆ ಮತ್ತು ಆಕ್ರೋಶಗಳನ್ನು ಕವಿ ತನ್ನ ಭಾಷೆಯ ಮುಖಾಂತರ, ತನ್ನ ಕಾವ್ಯದ ಮುಖಾಂತರ, ಅಕ್ಷರದ ಮುಖಾಂತರವಾಗಿ ನೀಡಿದ್ದಾರೆ ಅನ್ನೋದನ್ನು ಈ ಕವನ ಸಂಕಲನ ಪ್ರತಿಫಲಿಸ್ಕೊಳ್ತಾ ಹೋಯಿತು. ಕವನಗಳನ್ನು ಓದ್ತಾ ಹೋದ ಹಾಗೆ ಭಾರತದ ಇನ್ನೊಂದು ಭಾರತದೊಳಗಿನ ಭಾರತಗಳು ಕಾಣಿಸ್ತಾ ಬಂದವು. ನಮ್ಮ ಎದುರುಗಡೆ ಇರ್ತಕ್ಕಂತಹ ದೊಡ್ಡ ಪ್ರಭಾವಳಿಗಳ ನಡುವೆ ಸಣ್ಣ ಜೀವ ಜಗತ್ತುಗಳು ಹೇಗೆ ಸಂಚರಿಸಿಕೊಂಡು ಆ ಮಹಾ ಜಗತ್ತಿನ ಅನಾವರಣವನ್ನು ಕೂಡ ಮತ್ತು ಅದಕ್ಕಿರುವ ಅಂತರಂಗದ ಕಾರುಣ್ಯದ ಪ್ರೀತಿ ಯಾವ ಮಟ್ಟದಲ್ಲಿದೆ ಮತ್ತು ಅದೇ ಹೇಗೆ ನೆಲದ ಜೀವ ಸೆಲೆ ಆಗಿದೆ ಅನ್ನೋದನ್ನು ಕವಿತೆ ಸೂಕ್ಷ್ಮವಾಗಿ ಬೇರೆ ಆಯಾಮದಲ್ಲಿ ಹೇಳ್ಕೋತಾ ಹೋಗಿದೆ. ಟೆಲೆಕ್ಸ್ ಬರೀತಾರೆ, ನನ್ನ ಕವಿತೆ ಎಂದರೆ, ಕವಿತೆಯಲ್ಲಿ ಏನಿದೆ ಸರ್, ಈ ಕವನ ಸಂಕಲನದಲ್ಲಿ ಏನಿದೆ ಅಂತ ಹೇಳಿದ್ರೆ ಸ್ವತಃ ಟೆಲೆಕ್ಸ್ ಅವರೇ ಹೇಳ್ಕೊಂಡಿದ್ದಾರೆ. ನನ್ನ ಕವಿತೆ ಎಂದರೆ
ಗೋರಿಯ ಮೇಲೆ ಚಿಗುರೊಡೆದು ನಗುವ ತುಂಬೆ ಹೂ. ಎಸ್, ಗಮನಿಸ್ಕೊಳ್ಳಿ. ನನ್ನ ಕವಿತೆ ಎಂದರೆ ಗೋರಿಯ ಮೇಲೆ ಚಿಗುರೊಡೆದು ನಗುವ ತುಂಬೆ ಹೂ. ಅದರದ್ದು ಸುಖದ ಹಾಡಲ್ಲ, ಅದದ್ದು ಸುಖದ ಹಾಡಲ್ಲ, ಅಸಂಖ್ಯಾತ ದುಃಖ ಸಂಕಟಗಳ ಜೋಗುಳ. ಅಸಂಖ್ಯಾತ ದುಃಖ ಸಂಕಟಗಳ ಜೋಗುಳ ಅಂಥೇಳಿ ತಮ್ಮ ಮೊದಲ ಪದ್ಯದಲ್ಲಿ, ಮೊದಲ ಸಾಲಿನಲ್ಲಿ, ಮೊದಲ ಕವಿತೆಯಲ್ಲಿ ತಮ್ಮ ಕವಿತೆ ಏನು ಅನ್ನೋದನ್ನು ಟೆಲೆಕ್ಸ್ ಬರ್ಕೋತ ಹೋಗ್ತಾರೆ. ನನ್ನ ಕವಿತೆ ಎಂದರೆ ಇನ್ನೊಂದು ಕವಿತೆಯಲ್ಲಿ ಬರೀತಾರೆ, ನನ್ನ ಕವಿತೆ ಎಂದರೆ ಮುದ್ದೆ ಮಡಿಕೆಯ ತಳದ ಸೀಕು, ಮುದ್ದೆ ಮಡಿಕೆಯ ತಳದ ಸೀಕು, ಒಲೆಯ ಬೂದಿ ಹಣಗೇರಿ, ವಿಭೂತಿಯಾದ ಜಂಗಮ, ವಿಭೂತಿಯಾದ ಜಂಗಮ, ನೆರಿಕೆ ಗೋಡೆಯ ನುಸುಳುವ ಬುದ್ಧನ ಬೆಳಕಿನ ಕೋಲು ಅಂತ ಹೇಳಿ ಟೆಲೆಕ್ಸ್ ತಮ್ಮ ಕವಿತೆಯನ್ನು ಕವಿತೆ ಕಟ್ಟನ್ನು ಬಿಚ್ಚಿಕೊಳ್ಳಿಕ್ಕೆ ನಮಗೆ ಸಹಕಾರವನ್ನು ಕೊಡ್ತಾರೆ. ಸ್ವತಃ ದಲಿತ ಸಂವೇದನೆಯ ಕವಿಯಾಗಿರುವ, ದಲಿತ ಸಂವೇದನೆಗಳನ್ನು ತಮ್ಮ ಕವಿತೆಗಳಲ್ಲಿ ತುಂಬಿರುವಂತಹ ಟೆಲೆಕ್ಸ್ ಶಿವಮೊಗ್ಗದ ಒಂದು ಸಣ್ಣ ಕೊಳಗೇರಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು. ಆ ಮೂಲಕವಾಗಿ ತಮ್ಮ ಪ್ರತಿಭೆಯ ಮುಖಾಂತರ, ತಮ್ಮ ಅಕ್ಷರದ ಮುಖಾಂತರ, ತಮ್ಮ ಅರಿವಿನ ಮುಖಾಂತರ, ತಮ್ಮ ಓದಿನ ಮುಖಾಂತರ, ತಮ್ಮ ಅನುಭವದ ಮುಖಾಂತರವಾಗಿ ಬೇರೆ ಬೇರೆ ಹಂತದಲ್ಲಿ ಬದುಕನ್ನು ಕಟ್ಕೋತ ಹೊರ ಜಗತ್ತಿನ ಜೊತೆಗೆ ರಾಜಿಯಾಗದೆ, ಹೊರ ಜಗತ್ತಿನ ಜೊತೆಗೆ ಇರುವಂತಹ ಬೇರೆ ಬೇರೆ ಆಯಾಮಗಳ ಜೊತೆಗೆ ಅನುಸಂಧಾನವನ್ನು ಮಾಡ್ತಾ ಅವುಗಳನ್ನು ಗ್ರಹಿಸ್ಕೋತ ತಮ್ಮ ಕವಿತೆಗಳನ್ನು ಕಟ್ಟಿದ್ದಾರೆ, ಕವಿತೆಗಳನ್ನು ಬರೆದಿದ್ದಾರೆ. ಆ ಕಾರಣದಿಂದನೇ ಸಮಾಜದ ಹಲವು ಸ್ತರಗಳು, ಸಮಾಜದಲ್ಲಿನ ಅಂಕು ಡೊಂಕುಗಳು, ಸಮಾಜದ ಈ ಸ್ಥಿತಿಗೆ ಕಾರಣರಾಗಿರ್ತಕ್ಕಂತಹ, ಸಮಾಜದಲ್ಲಿನ ಅಂಕು ಡೊಂಕುಗಳಿಗೆ ಕಾರಣ ಆಗಿರ್ತಕ್ಕಂತಹ ವಾಸ್ತವಗಳು ಮತ್ತು ಸತ್ಯದ ಹಲವು ಮುಖಗಳನ್ನು ತಮ್ಮ ಕವಿತೆಯ ಮುಖಾಂತರವಾಗಿ ಸೂಕ್ಷ್ಮವಾಗಿ ಟೆಲೆಕ್ಸ್ ಹೇಳ್ಕೊತ ಹೋಗ್ತಾರೆ. ಅದರಲ್ಲೂ ಒಂದು ಕವಿತೆ ನಾನು ಅಂಬೇಡ್ಕರ್ ಅನ್ನುವಂತಹ ಪದ್ಯವನ್ನು ಬರೆದಿದ್ದಾರೆ. ಬಹಳ ಅದ್ಭುತವಾಗಿರ್ತಕ್ಕಂತಹ ಪದ್ಯ. ರಾಜ್ಯದಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಇವತ್ತಿಗೂ ಕೂಡ ಅಂಬೇಡ್ಕರ್ ಪ್ರತಿಮೆಗಳ ಮೇಲೆ ದಾಳಿಯನ್ನು ಮಾಡುತ್ತಾರೆ. ಅಂತಹ ಒಂದು ದಾಳಿಯನ್ನು ನಡೆದಂತಹ ಸಂದರ್ಭದಲ್ಲಿ ನಮ್ಮ ಕವಿ ಮನಸ್ಸು ಆಕ್ರೋಶಿತರಾಗ್ತಾರೆ, ತಲ್ಲಣಿಸುತ್ತೆ. ತಮ್ಮ ಸಿಟ್ಟು, ಸಿಡುವು, ಕೋಪ ಎಲ್ಲವನ್ನು ಕೂಡ ಕವಿತೆಯಲ್ಲಿ ಹೇಳುತ್ತಲೇ ಅದನ್ನು ಕೇವಲ ಒಣಭಾಷೆಯಾಗಿಸದೆ ಅಂತಃಸತ್ವವಾಗಿ ಈ ಕವಿತೆಯಲ್ಲಿ ಟೆಲೆಕ್ಸ್ ಬರೀತಾರೆ. ವಿದ್ವಾಂಸಕರಿಗೆ ನನ್ನ ನಮಸ್ಕಾರ, ನನ್ನ ತಲೆ ಕಡಿದು ಕುಟ್ಟಿ ಕೆಡವಿ ಹೊಟ್ಟೆ ಹರಿದು ಪುಡಿ ಮಾಡಿ ಕಾಲದೆಸೆಯಲ್ಲಿ ಹಾಕಿಕೊಂಡು ತುಳಿದು ಕೇಕೆ ಹಾಕುತ್ತಿರುವ ನಿಮಗೆ ನನ್ನ ನಮಸ್ಕಾರಗಳು. ಅಂಬೇಡ್ಕರ್ ಹೇಳ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ನನ್ನ ತಲೆ ಕಡಿದು ಕುಟ್ಟಿ ಕೆಡವಿ ಹೊಟ್ಟೆ ಹರಿದು ಪುಡಿ ಮಾಡಿ ಕಾಲದೆಸೆಯಲ್ಲಿ ಹಾಕಿಕೊಂಡು ತುಳಿದು ಕೇಕೆ ಹಾಕುತ್ತಿರುವ ನಿಮಗೆ ನನ್ನ ನಮಸ್ಕಾರಗಳು. ನನ್ನದೇ ನೆಲದ ರಸ್ತೆಯಲ್ಲಿ ನಡೆದು ಹೋಗುವಾಗ ತನ್ನ ಪಾಡಿಗೆ ತಾನು ನಡೆಯುತ್ತಿದ್ದ ಹೆಜ್ಜೆಗಳಿಗೆ ತಲೆ ಬುರುಡೆಯೊಂದು ಉರುಳಿಕೊಂಡು ಬಂದು ತಡವಿದಂತಾಯಿತು. ಅಲ್ಲೊಂದು ಗುಂಪು ಕೇಕೆ ಹಾಕುತ್ತಾ ತಲೆಯಿಲ್ಲದ ದೇಹದ ಕೈಕಾಲು ಕಡಿದು ಹೊಟ್ಟೆ ಹರಿದು ಊರ ತುಂಬ ಚೆಲ್ಲಾಡುತ್ತಿತ್ತು. ಅದೆಷ್ಟೋ ಕಾಲದ ರೋಗವೊಂದು ಈ ಮಟ್ಟಿಗೆ ಜನರನ್ನ ಬಿಡದೆ ಕಾಡುತ್ತಿರುವ ಬಗ್ಗೆ ನಾನಿನ್ನೂ ಚಿಂತಿತನಾಗಿದ್ದೇನೆ. ಅದೆಷ್ಟೋ ಕಾಲದ ರೋಗವೊಂದು ಈ ಮಟ್ಟಿಗೆ ಜನರನ್ನ ಬಿಡದೆ ಕಾಡುತ್ತಿರುವ ಬಗ್ಗೆ ನಾನಿನ್ನೂ ಚಿಂತಿತನಾಗಿದ್ದೇನೆ. ನಾನು ಕೊಟ್ಟ ಸಂವಿಧಾನದ ಮದ್ದು ಕುಡಿಯದ ಜನರಿನ್ನೂ ದೇಶದಲ್ಲಿದ್ದಾರಾ? ಈ ಪ್ರಶ್ನೆಯನ್ನು ಕೇಳ್ಕೋತಾನೆ ಈ ಕವಿತೆಯ ಕೊನೆಯ ಸಾಲುಗಳು ತಟ್ಟುತ್ತವೆ. ನೀವು ನನ್ನ ತಲೆ ಕಡಿದು ದೇಹವನ್ನು ಕತ್ತರಿಸಿ ತುಂಡು ಮಾಡಿ ಚೆಲ್ಲಾಡುವಾಗ ನನ್ನೊಳಗೆ ನಿಮಗಾಗಿ ಉಳಿದಿದ್ದು ಕನಿಕರ ಮಾತ್ರ. ನೀವು ನನ್ನ ತಲೆ ಕಡಿದು ದೇಹವನ್ನು ಕತ್ತರಿಸಿ ತುಂಡು ಮಾಡಿ ಚೆಲ್ಲಾಡುವಾಗ ನನ್ನೊಳಗೆ ನಿಮಗಾಗಿ ಉಳಿದದ್ದು
ಕನಿಕರ ಮಾತ್ರ. ಬುದ್ಧನ ತೊಡೆಯ ಮೇಲೆ ಕುಳಿತು ಕ್ಷಣಕಾಲವಾದರೂ ಧ್ಯಾನಿಸಿ ಬಸವನ ಅಂಗೈಯಲ್ಲಿ ಲಿಂಗವಾಗಿ ಎದೆ ತುಂಬಿಕೊಳ್ಳಿ, ಬೇಗ ಮನುಷ್ಯರಾಗಿ. ಇಂತಿ ನಿಮ್ಮ ಅಂಬೇಡ್ಕರ್ ಅಂಥೇಳಿ ಕವಿತೆಯನ್ನು ಮುಗಿಸ್ತಾರೆ. ಇಂತಹ ಹಲವು ಕವಿತೆಗಳು ಈ ಕವನ ಸಂಕಲನದಲ್ಲಿ ಸಿಗ್ತವೆ. ಅದರ ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಕವಿತೆ ನನಗೆ ತಟ್ಟಿರ್ತಕ್ಕಂಥದ್ದು ಕೇಡಿಗೂ ಕಡೆಗಾಲವಿದೆ. 2020ರಲ್ಲಿ ಕೊರೋನಾ ಮತ್ತೊಂದು ನೋಡಿದ್ದೇವೆ ಮತ್ತು ಬೇರೆ ಬೇರೆ ರೀತಿಯ ಆಯಾಮಗಳನ್ನು, ರಾಜಕೀಯ ಆಯಾಮಗಳನ್ನು ಕೂಡ ನೋಡಿದ್ದೇವೆ. ಒಂದು ರೀತಿಯ ರಾಜಕೀಯ ಆಯಾಮವನ್ನು ಹೊಂದಿರತಕ್ಕಂಥ ಕವಿತೆಯೂ ಹೌದು ಇದು. ಆ ಹಿನ್ನೆಲೆಯಲ್ಲಿ ಕೇಡಿಗೂ ಕಡೆಗಾಲವಿದೆ ಅನ್ನುವಂತಹ ಒಂದು ಕವಿತೆಯನ್ನು ಟೆಲೆಕ್ಸ್ ಕೊಟ್ಟಿದ್ದಾರೆ. ನೀವು ಕೊಂದದ್ದು ಸತ್ಯವನ್ನಷ್ಟೇ ಅಲ್ಲ, ನಿಮಗರಿವಿಲ್ಲದೆ ನಿಮ್ಮ ಆತ್ಮದ ಕೊಲೆಯೂ ನಿಮ್ಮಿಂದಲೇ ನಡೆದು ಹೋಗಿದೆ. ನೀವು ಕೊಂದದ್ದು ಸತ್ಯವನ್ನಷ್ಟೇ ಅಲ್ಲ, ನಿಮಗರಿವಿಲ್ಲದೆ ನಿಮ್ಮ ಆತ್ಮದ ಕೊಲೆಯೂ ನಿಮ್ಮಿಂದಲೇ ನಡೆದು ಹೋಗಿದೆ. ನೀವೀಗ ಹೆಣವೊಂದು ಹೊತ್ತು ತಿರುಗುತ್ತಿದ್ದೀರಿ. ಗಬ್ಬು ವಾಸನೆಯ ಮರೆಮಾಚಲು ಅತ್ತರಿನ ಗಂಧ ಗಮಲು ಪೂಸಿಕೊಂಡು ಬಹುಪರಾಕಿನ ಕೊಂಪೆಯಲ್ಲಿ. ನೀವೀಗ ಹೆಣವೊಂದ ಹೊತ್ತು ತಿರುಗುತ್ತಿದ್ದೀರಾ, ಗಬ್ಬು ವಾಸನೆಯ ಮರೆಮಾಚಲು ಅತ್ತರಿನ ಗಂಧ ಗಮಲು ಪೂಸಿಕೊಂಡು ಬಹುಪರಾಕಿನ ಕೊಂಪೆಯಲ್ಲಿ. ಪ್ರಭುತ್ವದ ಅಮಲಿನಲ್ಲಿ ಸತ್ಯಗಳ ಕೊಂದ ಚರಿತ್ರೆಯೇ ಇದೆ. ಹೊಸತೊಂದು ಸೇರ್ಪಡೆ ಈಗ. ನಿಮ್ಮ ನ್ಯಾಯವೆಂದು ಎಂದಿಗೂ ಆಗದು. ಯಾರಿಗಾದರೂ ಅನ್ನಿಸುವುದೂ ಇಲ್ಲ. ಅದೊಂದು ಶಿಕ್ಷೆಯ ಘೋಷಣೆ ಅಷ್ಟೇ. ಜೈಲುಗಳು ನಮಗಾಗಿಯೇ ಇವೆ ಎಂದಾದರೆ ನಿಮಗಾಗಿ ಅದೆಷ್ಟೋ ಪ್ರಶ್ನೆಗಳು ಎಂದಿಗೂ ಮುಗಿಯುವುದಿಲ್ಲ. ಕೈಗಳಿಗೆ ಕೋಳ ಹಾಕಿ ಬಾಯಿಗೆ ಬಟ್ಟೆ ತುರುಕಿ ಕಪ್ಪು ಬಟ್ಟೆಯಿಂದ ಕಣ್ಣುಗಳು ಬಿಗಿದರೂ ಮಣ್ಣ ಸೀಡಿ ಮುನ್ನುಗ್ಗುವ ಮೊಳಕೆಯಂತೆ ಸತ್ಯ. ಈ ಹೊತ್ತು ನಾನಿಲ್ಲದಿರಬಹುದು, ಪ್ರಶ್ನೆಗಳು ಇದ್ದೇ ಇರುತ್ತವೆ ಇನ್ನಷ್ಟು ಹಕ್ಕಿನೊಂದಿಗೆ ಅನ್ನುವಂತಹ ಈ ಕವಿತೆ ಇದೆಯಲ್ಲ, ಇದು ಕಾಡುತ್ತೆ. ಇದು ಹಲವು ಪ್ರಶ್ನೆಗಳನ್ನು ಎತ್ತಿಡುತ್ತೆ. ನಮ್ಮ ಸುತ್ತಲಿನ ವರ್ತಮಾನಗಳ ಜೊತೆಗೆ ಅನುಸಂಧಾನ ನಡೆಯುತ್ತೆ. ಆ ಮುಖಾಂತರವಾಗಿ ನಮ್ಮೊಳಗೆ ನಮ್ಮನ್ನು ಹುಡುಕಿಸಿಕೊಳ್ಳುವ ಪ್ರಯತ್ನವನ್ನು ಈ ಕವಿತೆ ಬಹಳ ಗಟ್ಟಿಯಾಗಿ ಮಾಡುತ್ತೆ ಅನ್ನುವಂತಹ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಜೊತೆಗೆ ಬಿಡುವಿದ್ದರೆ ಕೇಳಿಸಿಕೊಳ್ಳಿ ಅನ್ನುವಂತಹ ಒಂದು ಪದ್ಯ ಇದೆ. ಬಿಡುವಿದ್ದರೆ ಕೇಳಿಸಿಕೊಳ್ಳಿ ಅನ್ನುವಂತಹ ಒಂದು ಪದ್ಯ ಇದೆ. ದೇಶದ ಜನ ನೇರ ಗುಂಡಿಯ ಪ್ರಪಾತಕ್ಕೆ ಸುಳಿಗೆ ಸಿಕ್ಕವರಂತೆ ಎಲ್ಲರೂ ಪರಸ್ಪರ ತಬ್ಬಿಕೊಂಡು ಒಮ್ಮೆಗೆ ಸತ್ತರು. ದೇಶದಲ್ಲಿ ಈಗ ವಿಜಯೋತ್ಸವ. ಬಿಡುವಿದ್ದರೆ ಹೋಗಿ ಕುಣಿದು ಬನ್ನಿ, ನನಗೀಗ ಸೂತಕ, ನಾನು ಬರಲಾರೆ ಅಂತಾರೆ ಟೆಲೆಕ್ಸ್. ಆ ಮುಖಾಂತರವಾಗಿ ತನ್ನ ಸುತ್ತಲಿನಲ್ಲಿ ನೋವಿರುವಾಗ ನಾನು ನಗುತ್ತಾ ಕೂರಲಾರೆ, ನನ್ನ ಸುತ್ತಲೂ ಸುಳ್ಳುಗಳನ್ನು ಬಿತ್ತುತ್ತಿರುವಾಗ ಸತ್ಯದ ಜೊತೆಗೆ ನಾನು ನಡೆಯುತ್ತೇನೆ ಎನ್ನುವ ಆಶಯವನ್ನು ಕವಿ ಬಹಳ ಸ್ಪಷ್ಟವಾಗಿ ದಾಖಲಿಸ್ಕೋತಾ ಹೋಗ್ತಾರೆ. ಇಷ್ಟೇ ಅಲ್ಲ, ಇದ್ರ ಜೊತೆಗೆ ಲಂಟಾನ ಹೂವು ಅನ್ನುವಂತಹ ಒಂದು ಪದ್ಯ ಇದೆ. ಸಾಮಾನ್ಯವಾಗಿ ಈ ಲಂಟಾನ ಹೂವುಗಳನ್ನು ಯಾರೂ ಕೂಡ ಗುರುತಿಸೋದಿಲ್ಲ. ಆದರೆ ಈ ಲಂಟಾನ ಹೂವುಗಳ ಬಗ್ಗೆ ಬಹಳ ಅದ್ಭುತವಾಗಿರ್ತಕ್ಕಂಥ ಸಾಲುಗಳನ್ನು ಟೆಲೆಕ್ಸ್ ಬರೆದಿದ್ದಾರೆ. ಆ ಮೂಲಕವಾಗಿ ಗುರುತಿಲ್ಲದವರ ವಿಳಾಸವಿಲ್ಲದವರ ಕಡೆ ಕವಿಯ ಮನಸ್ಸು ಸೂಕ್ಷ್ಮವಾಗಿ ಧಾವಿಸ್ತಾ ಇದೆ ಅನ್ನೋದನ್ನು ಸೂಕ್ಷ್ಮವಾಗಿ ಈ ಕವಿತೆ ಕಟ್ಕೊಡ್ತಾ ಹೋಗುತ್ತೆ. ಇದರ ಜೊತೆಗೆ ಬೇರೆ ಬೇರೆ ಕವನಗಳನ್ನು ಎತ್ತುಕೊಡ್ತಾ ಬೇರೆ ಬೇರೆ ರೀತಿಯ ಬೇರೆ ಬೇರೆ ಭಾವಗಳನ್ನು ಜೊತೆಯಲ್ಲಿ ಇಟ್ಕೋತಾ ಕವಿತೆ ನಮ್ಮನ್ನು ಕಾಡುತ್ತೆ.
ಆ ದೇವರೆಂಬ ದೇವರಿಗೆ ನನ್ನ ಎದೆಯ ತೊಗಲು ಸುಲಿದು ಚಪ್ಪಲಿ ಹೊಲಿದು ಕೊಡುತ್ತೇನೆ. ಆ ದೇವರೆಂಬ ದೇವರಿಗೆ ನನ್ನ ಎದೆಯ ತೊಗಲು ಸುಲಿದು ಚಪ್ಪಲಿ ಹೊಲಿದು ಕೊಡುತ್ತೇನೆ. ಭೂಲೋಕದಲ್ಲಿ ನಡೆದಾಡುವಾಗ ಹರಿದ ಮನುಷ್ಯರ ರಕ್ತ ಅವನ ಪಾದಗಳಿಗೆ ಮೆತ್ತಿ ಮಡಿಗೆಡದಿರಲೆಂದು ಅನ್ನುವಂತಹ ಮಾತನ್ನು ಟೆಲೆಕ್ಸ್ ತಮ್ಮ ಕವಿತೆಗಳಲ್ಲಿ ದಾಖಲಿಸ್ತಾರೆ. ಆ ಮುಖಾಂತರವಾಗಿ ಈ ಕವಿತೆಗಳು ನಮ್ಮನ್ನು ಕಾಡ್ತವೆ. ಇದ್ರ ಜೊತೆಗೆ ಕೇವಲ ಬಂಡಾಯದ ಕವಿ ಮಾತ್ರ ಅಲ್ಲ, ಟೆಲೆಕ್ಸ್ ಪ್ರೇಮವನ್ನು ಆರ್ದ್ರವಾಗಿ ತಮ್ಮ ಒಳಗೆ ಇಳಿಸಿಕೊಂಡು ಅದನ್ನು ಭಾಷೆಯಾಗಿ ಕವಿತೆಯಾಗಿ ಕಟ್ಟಿಕೊಡಬಲ್ಲರು. ಅಂತಹ ಕೆಲವು ಸಣ್ಣ ಕವಿತೆಗಳು ಕೂಡ ಈ ಕವನ ಸಂಕಲನದಲ್ಲಿ ಇದೆ. ಅದರಲ್ಲಿ ಒಂದು, ಅವಳ ನೆನಪುಗಳ ಕಾವು ಎಷ್ಟೊಂದು ತೀಕ್ಷ್ಣ ಎಂದರೆ ಅವಳ ನೆನಪಿನಲ್ಲಿ ಬರೆದ ಪದ್ಯವೇ ಮೈನೆರೆದು ಮೋಹಿಸುತ್ತಿದೆ ಸವತಿಯಂತೆ. ಅವಳ ನೆನಪುಗಳ ಕಾವು ಎಷ್ಟೊಂದು ತೀಕ್ಷ್ಣವೆಂದರೆ ಅವಳ ನೆನಪಿನಲ್ಲೇ ಬರೆದ ಪದ್ಯವೇ ಮೈನೆರೆದು ಮೋಹಿಸುತ್ತಿದೆ ಸವತಿಯಂತೆ ಅನ್ನುವಂತಹ ಸಾಲುಗಳನ್ನು ಬರೀತಾರೆ. ಅವಳ ಹರೆಯಕ್ಕೆ ಬೇಲಿ ಬಿಗಿದಷ್ಟು ಜಿಗಿಯುತ್ತಿದೆ, ಕಟ್ಟಿ ಹಾಕುವ ಶೂರತನ ಕಡಿದು ಬಂದಿಯಾಗಿದ್ದೇನೆ ಅನ್ನುವಂಥ ಮಾತನ್ನು ಕೂಡ ಸಾಲುಗಳನ್ನು ಕೂಡ ದಾಖಲಿಸ್ತಾರೆ. ಅವಳು ಎದ್ದು ಹೋದ ಮೇಲೆ ಕತ್ತಲು ಮಾತ್ರ ಉಳಿದಿತ್ತು, ಬೆಳಕಿಗೆಂದೇ ಹಚ್ಚಿದ್ದ ದೀಪಕ್ಕೀಗ ಆತ್ಮಹತ್ಯೆಯ ಸರದಿ ಅನ್ನುವಂತಹ ಸಾಲುಗಳನ್ನು ಈ ಪದ್ಯಗಳ ಮುಖಾಂತರವಾಗಿ ಟೆಲೆಕ್ಸ್ ನಮ್ಮನ್ನು ಕಾಡ್ತಾರೆ ಅನ್ನುವಂತಹ ಮಾತುಗಳನ್ನು ನಾನು ದಾಖಲಿಸ್ಕೊಳ್ತಾ, ಇದರಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಸಾಲುಗಳಿದ್ದಾವೆ. ಅದ್ಭುತವಾಗಿರ್ತಕ್ಕಂತಹ ಕವನಗಳನ್ನು ಟೆಲೆಕ್ಸ್ ಕಟ್ಟಿಕೊಟ್ಟಿದ್ದಾರೆ. ತಾವು ಈ ಪುಸ್ತಕವನ್ನು ಓದಬೇಕು. ಆ ಮುಖಾಂತರವಾಗಿ ಈ ಕವಿತ್ವವನ್ನು ತಮ್ಮ ಎದೆಯ ಒಳಗಡೆ ಬಿಟ್ಕೋಬೇಕು. ಈ ಕವಿ ಭಾವ ನಮ್ಮ ಭಾವವೂ ಹೌದು, ನಿಮ್ಮ ಭಾವವೂ ಹೌದು. ಒಳಿತನ್ನು ಬಯಸುವ, ಸಮತೆಯನ್ನು ಬಯಸುವ, ಜಗದ ಎಲ್ಲ ನೋವುಗಳು ಕೂಡ ಮಾಯವಾಗಲಿ ಎಂದು ಹಾರೈಸುವ ಪ್ರತಿಯೊಬ್ಬರ ಆಶಯವೂ ಕೂಡ ಆಗಿರೋದ್ರಿಂದ ಇಲ್ಲಿಯ ಪ್ರತಿ ಕವಿತೆಗಳು ಕೂಡ ಇಷ್ಟ ಆಗ್ತವೆ. ಈ ಹಿನ್ನೆಲೆಯಲ್ಲಿ ನೆರ್ಕೆಗೋಡೆಯ ರತ್ನಪಕ್ಷಿಯನ್ನು ನೋಡಿದ್ರೆ ಒಳಿತಾಗುತ್ತೆ ಅನ್ನುವಂತಹ ಒಂದು ನಂಬಿಕೆ ನಮ್ಮ ಜನಜಗತ್ತಿನಲ್ಲಿ ಇದೆ. ಈ ಹಿನ್ನೆಲೆಯಲ್ಲಿ 2021 ಒಳಿತಿನ ವರ್ಷವಾಗಲಿ. ಇಲ್ಲೊಂದು ಪದ್ಯ ಇದೆ, ಅದು ಯಾವುದಂದ್ರೆ ಮೈ ಲಾರ್ಡ್ ಅನ್ನುವಂತಹ ಒಂದು ಪದ್ಯ ಇದೆ. ಕಂಟೆಂಪ್ಟ್ ಆಫ್ ಕೋರ್ಟಿಗೆ ಸಂಬಂಧಪಟ್ಟಂತೆ ಬರೆದಿರ್ತಕ್ಕಂತಹ, ದೇಶದ ವಿದ್ಯಮಾನದ ಹಿನ್ನೆಲೆಯಲ್ಲಿ ಬರೆದಿರ್ತಕ್ಕಂಥ ಕವಿತೆ. ಬಿತ್ತ ಬೀಜ ನೆಲವ ಬಗೆದು ಕುಡಿಕೆಯೊಡೆದದ್ದು ಬೀಜ ಗುಣದ ಉಲ್ಲಂಘನೆಯೇ ಆದರೆ ಬೀಜವನ್ನು ಗಲ್ಲಿಗೇರಿಸಿಬಿಡಿ. ಬಿತ್ತ ಬೀಜ ನೆಲವ ಬಗೆದು ಕುಡಿಕೆಯೊಡೆದದ್ದು ಬೀಜ ಗುಣದ ಉಲ್ಲಂಘನೆಯೇ ಆದರೆ ಬೀಜವನ್ನು ಗಲ್ಲಿಗೇರಿಸಿಬಿಡಿ. ಮೋಡ ಒಡೆದು ಮಳೆಯಾಗಿ ಸುರಿದು ನೀರ ನದಿಯಾಗಿ ಮತ್ತೆ ಮೋಡಗಟ್ಟುವ ಘನ ದ್ರವದ ಗುಣವೇ ಉಲ್ಲಂಘನೆಯಾದರೆ ಮೋಡಗಳನ್ನು ಕೈದು ಮಾಡಿ ಕತ್ತಲ ಕೋಣೆಯಲ್ಲಿ ಕೂಡಿಟ್ಟು ಬಿಡಿ. ಸುಳ್ಳುಗಳೇ ನೆರೆದ ದೇವಲೋಕದಲ್ಲಿ ಇಲಿ ತಿಂದ ಬೆಕ್ಕಿನ ಬಣ್ಣ ಬಯಲು ಮಾಡಿದ್ದು ಉಲ್ಲಂಘನೆಯೇ ಆದರೆ, ಸುಳ್ಳುಗಳೇ ನೆರೆದ ದೇವಲೋಕದಲ್ಲಿ ಇಲಿ ತಿಂದ ಬೆಕ್ಕಿನ ಬಣ್ಣ ಬಯಲು ಮಾಡಿದ್ದು ಉಲ್ಲಂಘನೆಯೇ ಆದರೆ ನಾಲಿಗೆಯನ್ನು ಸರ್ಪಗಳಿಂದ ಬಿಗಿದು ಬಿಡಿ. ನೆಲದ ಮಕ್ಕಳ ರಕ್ತ ಕಣ್ಣೀರು ಬೆವರಿನಿಂದ ಹೆದ್ದಾರಿಗಳು ಸವೆದು ಅಂದ ಕಳೆದುಕೊಂಡದ್ದು ಉಲ್ಲಂಘನೆಯೇ ಆದರೆ ನಡೆದ ಪಾದಗಳನ್ನು ಕಡಿದು ಸುಟ್ಟು ಬಿಡಿ. ಐ ರಿಪೀಟ್, ನೆಲದ ಮಕ್ಕಳ ರಕ್ತ ಕಣ್ಣೀರು ಬೆವರಿನಿಂದ ಹೆದ್ದಾರಿಗಳು ಸವೆದು ಅಂದ ಕಳೆದುಕೊಂಡಿದ್ದು ಉಲ್ಲಂಘನೆಯೇ ಆದರೆ ನಡೆದ ಪಾದಗಳನ್ನು ಸುಟ್ಟು ಬಿಡಿ. ಏಕೆಂದರೆ ಪ್ರಶ್ನಿಸುವುದು, ಆಡುವುದು, ನ್ಯಾಯ ಕೇಳುವುದು ದೇಶಭಕ್ತಿಯ ಉಲ್ಲಂಘನೆಯೇ ಆಗಿರುವಾಗ ನ್ಯಾಯದ ತಕ್ಕಡಿಯನ್ನು
ಕೋಟೆಯ ಕಳ್ಳನಿಗೆ ಮಾರಿಬಿಡಿ. ಐ ರಿಪೀಟ್, ಏಕೆಂದರೆ ಪ್ರಶ್ನಿಸುವುದು, ಆಡುವುದು, ನ್ಯಾಯ ಕೇಳುವುದು ದೇಶಭಕ್ತಿಯ ಉಲ್ಲಂಘನೆಯೇ ಆಗಿರುವಾಗ ನ್ಯಾಯದ ತಕ್ಕಡಿಯನ್ನು ಕೋಟೆಯ ಕಳ್ಳನಿಗೆ ಮಾರಿಬಿಡಿ. ದಟ್ಸ್ ಆಲ್ ಮೈ ಲಾರ್ಡ್. ಥ್ಯಾಂಕ್ ಯು. ಧನ್ಯವಾದಗಳು.